ಕೋಪ ಬೇಕಾ ಬೇಡವಾ? ಬೇಡ ಬೇಡ. ಕೋಪ ಇಲ್ಲ ಅಂತಂದ್ರೆ ಜೀವನವಿಲ್ಲ. ಒಂದು ಕಥೆ ಹೇಳ್ತೀನಿ ಕೇಳಿ. ಕೋಪ ಬೇಕಾ ಬೇಡವೆ ಅಂತ. ಒಂದು ನಾಗರಕಟ್ಟೆ ದೇವಸ್ಥಾನ, ಎಲ್ಲಟ್ಟು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ, ಇದ್ರು ನೀವು ಕೇಳಿ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ವಿಡಿಯೋ ನೋಡಿದ್ದೀರೋ ಏನೋ ಗೊತ್ತಿಲ್ಲ. ಅಲ್ಲಿ ದಿನನಿತ್ಯ ಒಂದು ಹಾವು, ಅದು ಏನು ತಿನ್ನಲ್ಲ, ಕಥೆಯದು ಅಷ್ಟೇ ಕೇಳ್ಕೋಬೇಕು. ಅದು ಹಾಲು ಕುಡಿಯೋದಿಲ್ಲ, ಕಥೆಯ ಮೂಲ ಅಟ್ಟೆ. ಅದು ಏನು ಪ್ರಸಾದ ಇರ್ತಾರೆ, ಆ ಪ್ರಸಾದಕ್ಕೋಸ್ಕರ ಹಾವು ಅಲ್ಲಿ ಒಳಗಡೆ ಒಂದು ಸಣ್ಣ ತೂತ ಮಾಡಿಕೊಂಡು ಗೂಡು ಮಾಡಿಕೊಂಡು ಇವರೆಲ್ಲ ಏನೇನು ಪ್ರಸಾದ ಇಟ್ಟಿರ್ತಾರೆ ಅವರೆಲ್ಲ ಹೋದ ಮೇಲೆ ಬಂದು ತಿನ್ನತ್ತೆ. ಹಂಗೂ ಕೂಡ ಅದು ಆ ಕಡೆ ಈ ಕಡೆ ಕೂತಿದ್ದಾಗ ಯಾರನ್ನು ಏನು ಮಾಡೋದಿಲ್ಲ ಪಾಪ. ತುಂಬ ಸಾಧುವಾಗಿ ತನಗೆ ಬೇಕಾಗಿದ್ದನ್ನು ಕೊಡ್ತಾರೆ ಜನಗಳು ಅಂತ ಜನಗಳಿಗೆ ತೊಂದರೆ ಕೊಡದೆ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡಿರುತ್ತೆ. ಯಾವಾಗ ನಮ್ಮಲ್ಲಿ ನಿಧಾನತೆ ಅಂತಿರುತ್ತೆ, ಆ ಸಾಧು ಬುದ್ಧಿ ಇರುತ್ತೆ, ಖಂಡಿತವಾಗಿ ನಮ್ಮ ಹತ್ರ ಜನಗಳು ಬರ್ತಾಳೆ. ರೌಡಿ ಹತ್ರ ಹೋಗ್ತೇವೆ ನಾವು, ಅವನ್ ಚಾಕು ತೋರಿಸೋದು ಬೇಡ, ಚೂರಿ ತೋರಿಸೋದು ಬೇಡ, ಅವನ ರೌಡಿನ ಗೊತ್ತಾಗ್ಬಿಟ್ರೆ ಸಾಕು, ಅವ್ನ ಸಾವಾಸ ಬೇಡಪ್ಪ, ಅವ ಅಲ್ಲಿದ್ದ ಅಂದ್ರೆ ನಾವು ಹೊರಟೋಗ್ತೀವಿ. ಅದೇ ಸಾಧು ಆದರೆ ತೋಳ ಮೇಲೆ ಕೈ ಹಾಕ್ತೀವಿ, ಅವನ ಜೊತೆ ಸೇರ್ತೀವಿ, ನಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹೇಳ್ತೀವಿ, ತುಂಬ ಅನ್ಯೋನ್ಯತೆ ಬರುತ್ತೆ ಸಾಧು ಹತ್ರ. ಹಾಗೆ ಈ ಹಾವು ಸಾಧುವಾಗಿದ್ದಕ್ಕೆ ಜನಗಳು ತುಂಬ ಅನ್ಯೋನ್ಯವಾಗಿ ಹಾವು ಜೊತೆಗೆ ಮೂವ್ ಮಾಡೋಕ್ಕೆ ಶುರು ಮಾಡೋದು. ಅದನ್ನು ಮುಟ್ಟೋದು, ಅದನ್ನು ಸವರೋದು, ಸ್ವಲ್ಪ ಸಣ್ಣ ವಯಸ್ಸಾರೋದ್ರ ಬಾಲ ಎಳೆಯೋದು, ಕಡ್ಡಿ ತಗೊಂಡು ಚುಚ್ಚೋದು. ಇದು ಪಾಪ ತಡೆಯೋ ತನಕ ತಡೀತು. ಒಬ್ಬ ಹುಡುಗ ಏನು ಮಾಡ್ದ, ಒಂದು ದಿವಸ ಒಂದು ಕಡ್ಡಿ ತಗೊಂಡು ಒಂದು ಕಣ್ಣನ್ನು ಚುಚ್ಚುಬಿಟ್ಟ. ತಡ್ಕೊಳಕ್ಕಾಗಲಿಲ್ಲ ಪಾಪ. ಅದೇನು ಮಾಡ್ದು, ಅದು ಕಚ್ಚಿಬಿಡ್ತು. ನಾಗರಾವು ಕಚ್ಚಿದ್ರೆ ಕೇಳಬೇಕೆ, ವಿಷ ನೆತ್ತಿ ಹತ್ತಿ ಹುಡುಗ ಸೊತ್ತೋದ. ಯಾವಾಗ ಕಚ್ಚಿಬಿಟ್ಟು ಜನಗಳು ಹೊಡಿಯಕ್ಕೆ ಬಂದರೂ ಇದು ಔಸ್ಕೊಂಬಿಡ್ತು ಒಳಗಡೆ ಹೋಗಿ. ಹಾವು ಹೊರಗೆ ಬರ್ತಾ ಅಂತ ಕಾಯೋರು ಜನಗಳು. ಸಿಕ್ಕಿದ್ದನ್ನು ತೆಗೆದು ಅದನ್ನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೈಯೆಲ್ಲ ಗಾಯ, ರಕ್ತ ಸುರಿತಾ ಇದೆ. ಇನ್ನು ನಾನು ಇಲ್ಲಿದ್ದೆ ಅಂದರೆ ನನ್ನ ಪ್ರಾಣನೇ ತೆಗೆದುಬಿಡ್ತಾರೆ ಇವರು ಅಂತ ಅದು ಕೊಟ್ಟೋಗುತ್ತೆ. ಅದು ಆ ಕಾಡು ಕಡೆ ಹೋದಾಗ ಒಬ್ಬ ಸನ್ಯಾಸಿ ಧ್ಯಾನ ಮಾಡ್ತಾ ಕೂತಿರ್ತಾನ. ಅವ ಹಾವು ನೋಡ್ಬಿಟ್ಟು ಕೇಳ್ತಾವ, ಏನಪ್ಪ ಮೈಯೆಲ್ಲ ಗಾಯ ಮಾಡ್ಕೊಂಡಿದ್ದಿ? ಅದು ಕಥೆ ಹೇಳುತ್ತೆ. ಅದು ಅದಕ್ಕೆ ಸನ್ಯಾಸಿ ಹೇಳ್ತಾವ, ಕೋಪ ಇರಬೇಕು, ನಿನ್ನ ಕೋಪದಿಂದ ಇನ್ನೊಬ್ಬರಿಗೆ ವಿಪರೀತ ಆಗತ್ತೆ ಅಂತ ಗೊತ್ತಾದರೆ ಅದನ್ನು ಟ್ಯೂನ್ ಅಪ್ ಮಾಡೋ ತಾಕತ್ತು ನಿಂಗೆ ಬರಬೇಕು. ನೀನು ಕಚ್ಚಬಾರದು, ಬುಸ್ಗುಟ್ಟಬೇಕು, ಭಯ ತೋರಿಸ್ಬೇಕೇ ಹೊರತು ಅದರ ಪರಿಣಾಮ ವಿಪರೀತ ಆಗಬಾರ್ದು. ಹಾಗೆ ಅಂದ್ಬಿಟ್ಟು ಕಮಂಡಲಿಂದ ನೀರನ್ನ ತೆಗೆದು ಅದರ ಮೇಲೆ ಎರಚಿ ಅದಕ್ಕೆ ಹೊಸ ಚರ್ಮವನ್ನು ಕೊಟ್ಟು, ಹಳೇ ನಾಗರಾವು ಅಂತಂದರೆ ತಿರುಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಲ್ಲ, ಅದಕ್ಕೊಂದು ಹೊಸ ಬಣ್ಣವನ್ನು ಕೊಟ್ಟು ಹೊಸ ನಾಗರಾವು ಥರ ಮಾಡಿ ಅದನ್ನು ತಿರುಗಿ ವಾಪಸ್ ಕಳಿಸ್ದ ಸನ್ಯಾಸಿ. ತಿರುಗಿ ಅದೇ ಜಾಗಕ್ಕೆ ಬಂತು ಇತ್ತು. ಯಾವಾಗ ಬುಸ್ಕುಟ್ಟಬೇಕು, ಯಾವಾಗ ಬುಸ್ಕುಟ್ಟಬಾರ್ದು, ಜನಗಳಿಗೆ ಯಾವಾಗ ಹೆದರಿಕೆ ತೋರಿಸ್ಬೇಕು ತಿಳ್ಕೊಂಡು ಜೀವನವನ್ನು ಪರಿಮಳ ಮಾಡಿಕೊಂಡು ಆನಂದವಾಗಿ ಸುಖವಾಗಿ ಜೀವನ